ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯವೋ ಅದೇ ರೀತಿ ದೈಹಿಕ ಆರೋಗ್ಯವೂ ಪ್ರಮುಖವಾಗಿದ್ದು ವೃತ್ತಿಯ ಜೀವನದಲ್ಲಿಯೇ ಕ್ರೀಡಾ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಸಲಹೆ ನೀಡಿದರು. ಪತ್ರಿಕಾ ದಿನಾಚರಣೆ ಅಂಗವಾಗಿ ಆಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘವು ಆಪರೇಷನ್ ಸಿಂಧೂರ ಎಂಬ ಹೆಸರಿನಲ್ಲಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸೌಹಾರ್ದ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದರು. ಪತ್ರಕರ್ತರಾದವರು ಮಾನಸಿಕವಾಗಿ ಜಾಗೃತರಾಗಿ ಒತ್ತಡದಲ್ಲಿರುತ್ತೇವೆ, ಆದರೆ ದೈಹಿಕವಾಗಿ ದೇಹ ದಂಡಿಸುವುದು ಬಹಳ ಕಡಿಮೆ. ಹೆಚ್ಚು ಸಮಯವನ್ನು ಒತ್ತಡದಲ್ಲೇ ಕಳೆಯಬೇಕಾಗಿದ್ದು, ಇದಕ್ಕೆ ಮಾನಸಿಕ ಆರೋಗ್ಯ ಜೊತೆಗೆ ದೈಹಿಕ ಆರೋಗ್ಯವೂ ಅಗತ್ಯ ಎಂದು ತಿಳಿಸಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಹಾಸನ ಜಿಲ್ಲಾಧ್ಯಕ್ಷ ವೇಣುಕುಮಾರ್ ಮಾತನಾಡಿ, ದಿನನಿತ್ಯ ಜಂಜಾಟ, ಒತ್ತಡದಲ್ಲೇ ಕೆಲಸ ಮಾಡುವ ಪತ್ರಕರ್ತರಿಗೆ ಉಲ್ಲಾಸ, ಮನರಂಜನೆ ಸಿಗುವುದು ಇಂತಹ ಕ್ರೀಡೆಗಳಿಂದ. ಹಾಗಾಗಿ ಪ್ರತಿ ವರ್ಷವೂ ಪತ್ರಿಕಾ ದಿನಾಚರಣೆ ಅಂಗವಾಗಿ ಜಿಲ್ಲಾ ಹಾಗೂ ತಾಲೂಕು ಸಂಘಗಳು ಇಂತಹ ಕ್ರೀಡೆಗಳನ್ನು ನಿರಂತರವಾಗಿ ಹಮ್ಮಿಕೊಂಡು ಆರೋಗ್ಯ ವೃದ್ಧಿಸಿಕೊಳ್ಳುವುದರ ಜೊತೆಗೆ ಪ್ರತಿಭಾ ಪ್ರದರ್ಶನಕ್ಕೆ ವೇದಿಕೆ ಆಗಿದೆ ಎಂದು ಹೇಳಿದರು. ಜಿಲ್ಲಾ ಪತ್ರಕರ್ತ ಸಂಘದ ಮಾಜಿ ಅಧ್ಯಕ್ಷ ರವಿನಾಕಲಗೂಡು ಮಾತನಾಡಿ, ಯಾವುದೇ ಸಂಘಟನೆಗಳು ಒಗ್ಗಟ್ಟು ಪ್ರದರ್ಶಿಸಿದಾಗ ಮಾತ್ರ ಯಶಸ್ಸು ಗಳಿಸಲು ಸಾಧ್ಯ. ಒತ್ತಡದ ಕೆಲಸ ನಡುವೆ ಬಿಡುವು ಮಾಡಿಕೊಂಡು ಸಂಭ್ರಮಿಸಲು ಕ್ರೀಡೆಗಳು ಸಹಕಾರಿ. ಕ್ರೀಡಾಕೂಟ ಎಲ್ಲರಲ್ಲಿ ಸಾಮರಸ್ಯ ಬೆಳೆಸುವಲ್ಲಿ ಸಹಕಾರಿಯಾಗಲಿದೆ. ಸಾಮಾಜಿಕ ಹೊಣೆಗಾರಿಕೆ ಪ್ರದರ್ಶಿಸುವ ಮಾಧ್ಯಮಗಳು ಇನ್ನಷ್ಟು ಪರಿಣಾಮಕಾರಿಯಾಗಿ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುವಂತಾಗಲಿ ಎಂದರು. ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಆಲೂರು ತಾಲೂಕಿನ ಆರ್ಡಿಪಿಆರ್ ಇಲಾಖೆ, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ವಕೀಲರ ಸಂಘ, ಪಟ್ಟಣ ಪಂಚಾಯಿತಿ ಸಂಘ, ತಾಲೂಕು ಹಾಗೂ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಗಳು ಪಾಲ್ಗೊಂಡಿದ್ದವು. ಪ್ರಥಮ ಬಹುಮಾನವನ್ನು ಕಂದಾಯ ಇಲಾಖೆ ನೌಕರರು, ದ್ವಿತೀಯ ಬಹುಮಾನ ಆಲೂರು ಪಟ್ಟಣ ಪಂಚಾಯಿತಿಯವರು ಹಾಗೂ ತೃತೀಯ ಬಹುಮಾನ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದವರು ಪಡೆದರು. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪೃಥ್ವಿರಾಮ್ ಮಾತನಾಡಿ, ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಆಯೋಗದೊಂದಿಗೆ ನಮ್ಮ ತಾಲೂಕು ಸಂಘ ಸುಮಾರು 30 ವರ್ಷಗಳಿಂದಲೂ ತಾಲೂಕಿನ ಎಲ್ಲ ಇಲಾಖೆಗಳನ್ನು ಒಳಗೊಂಡಂತೆ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಸೌಹಾರ್ದಯುತವಾಗಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಸಿಂಧೂರ್ ಕಪ್ ಆಚರಿಸುತ್ತಿದ್ದೇವೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೆಸಿದ್ದು, ಈ ಪಂದ್ಯಾವಳಿಯಲ್ಲಿ ಎಲ್ಲ ಇಲಾಖೆಗಳು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗಿಯಾಗಿ ಉತ್ತಮವಾದಂತಹ ಪ್ರದರ್ಶನ ನೀಡಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಕ್ರೀಡಾಕೂಟ ನಡೆಯಲು ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿ ಸಹಕರಿಸಿ ಯಶಸ್ವಿಗೊಳಿಸಿದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರತಿಯೊಬ್ಬ ಸದಸ್ಯರಿಗೂ ಸಹ ಧನ್ಯವಾದಗಳನ್ನು ತಿಳಿಸಿದರು. ತಾಲೂಕದಲ್ಲಿ ಈ ರೀತಿ ಇವೆಂಟ್ಸ್ ಅಟ್ಲೀಸ್ಟ್ 3 ತಿಂಗಳು ಮಾತ್ರ ಆದರೆ ಜನರೆಲ್ಲರೂ ಒಗ್ಗಟ್ಟಾಗುತ್ತಾರೆ. ಇಟ್ಸ್ ಲೈಕ್ ಎ ಗ್ರೇಟ್ ಯೂನಿಫೈಯಿಂಗ್ ಫೋರ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿ. ಸೊ ಒಳ್ಳೆಯದ ಆ್ಯಕ್ಟಿವಿಟಿ ಇಟ್ಕೊಂಡಿದ್ರೆ ಇದನ್ನು ರಿಪೀಟೆಡ್ ಆಗಿ 6 ತಿಂಗಳಿಗಾಗಲಿ 3 ತಿಂಗಳಿಗಾಗಲಿ ಮಾಡ್ತಾ ಇರಬೇಕು ಇದೇ ಸಂಘ ಅಂತಲ್ಲ. ಸೊ ಎಷ್ಟು ಟೀಮ್ ಬಂದಿದೆ? ಟೋಟಲ್ 12 ಟೀಮ್ ಬಂದಿದೆ. ಎಲ್ಲ 12 ಟೀಮಿಗೂ ಬೆಸ್ಟ್ ಆಫ್ ಲಕ್ ಹೇಳುತ್ತಾ ಈ ಇವೆಂಟನ್ನು ಜಾರಿ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಮಾಡೋದನ್ನ ಮಾಡ್ತಾ ಇರ್ತೀವಿ. ಅದರಂತೆ ಇವರು ಒಂದು ದಿನ ನಾವು ಸಂತೋಷವಾಗಿ ಜಿಲ್ಲಾ ಪತ್ರಿಕಾ ಸಂಘ ಮತ್ತು ಎಲ್ಲ ತಾಲೂಕಿನ ಎಲ್ಲ ಪತ್ರಿಕೆ ಒಟ್ಟಿಗೆ ಸೇರು ಮಾಡೋದೊಂದು ವಾಡಿಕೆ ಇದು. ಅದರಂತೆ ನಾವು ಈ ದಿನವನ್ನು ನಾವು ಭಾನುವಾರದೊಂದು ಆಡ್ತಾ ಇದ್ದೀವಿ. ಹಾಗೆ ನಿಮ್ಮೆಲ್ಲರ ಸಹಕಾರ ಮತ್ತು ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ನೀವು ನಡೆಸ್ಕೊಡ್ಬೇಕು. ಹಾಗೆ ಶಾಂತಿಯುತವಾಗಿ ಎಲ್ಲ ಒಟ್ಟಿಗೆ ಆಡಿಕೊಂಡು ಸಂತೋಷವನ್ನು ಮಾಡಬೇಕು ಅನ್ನೋದು ನಮ್ಮ ಈ ಕಾರ್ಯಕ್ರಮದ ಒಂದು ಉದ್ದೇಶವಾಗಿರುತ್ತೆ. ಒಂದು ಟೀಮ್ ಇರಬಹುದು. ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ, ಗೆಲುವು ಮತ್ತು ಸೋಲು ಎರಡೂ ಸಮಾನವಾಗಿ ಸ್ವೀಕರಿಸಿ ನಾವು 2 ವಿಂಗ್ ಆಗಿ ಗೆದ್ದಿರುವಂತಹ ತಂಡನ ಒಂದು ವಿಂಗು, ಸೋತಿರುವಂತಹ ತಂಡ ಇನ್ನೊಂದು ವಿಂಗ್ ಆಗಿ ಮಾಡಿ 2 ಪ್ರತ್ಯೇಕ ಬಹುಮಾನಗಳನ್ನ ಇಟ್ಟು ಪ್ರತಿಯೊಬ್ಬರಿಗೂ ಕನಿಷ್ಠ 2 ಪಂದ್ಯನ ಆಡುವಂತ ಅವಕಾಶ ಸಿಕ್ಲಿ ಅಂತೇಳಿ ಒಂದು ವಿಶೇಷ ಲೀಗನ್ನ ಮಾಡ್ತಾ ಇದೀವಿ. ಇದಕ್ಕೆಲ್ಲರೂ ಸಹಕರಿಸ್ತೀರಾ ಅಂತ ಹೇಳ್ತಾ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲ ಶುಭ ಹಾರೈಸುತ್ತಿರುವಂತಹ ಪ್ರತಿಯೊಬ್ಬರಿಗೂ ಕಾರ್ಯಕ್ರಮದಲ್ಲಿ ಶಾಸಕ ಸಿಮೆಂಟ್ ಮಂಜು, ಕಾಂಗ್ರೆಸ್ ಮುಖಂಡರು ಮುರಳಿ ಮೋಹನ್, ಸಮಾಜ ಸೇವಕರು, ಬಿಜೆಪಿ ಯುವ ಮುಖಂಡ ಕಟ್ಟೆಗದ್ದೆ ನಾಗರಾಜ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಯಿರಾ ಬೇಗಂ, ಸದಸ್ಯರಾದ ಹರೀಶ್, ಧರ್ಮ, ಸಂತೋಷ್, ತೌಫಿಕ್ ಅಹಮದ್, ಅಬ್ದುಲ್ ಕುದೂಸ್, ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ, ಮುಖಂಡರಾದ ಲಿಂಗರಾಜು, ಬಸವರಾಜ್, ಬಿಜೆಪಿ ಅಧ್ಯಕ್ಷೆ ಉಮಾರವಿ ಪ್ರಕಾಶ್, ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಪ್ರಕಾಶ್, ವಕೀಲರ ಸಂಘದ ಅಧ್ಯಕ್ಷ ಮಹೇಶ್, ವಕೀಲರ ಮಂಜೇಗೌಡ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ರಘುಪಾಳ್ಯ, ವೀರಶೈವ ಸಂಘದ ಅಧ್ಯಕ್ಷ ರೇಣುಕಾ ಪ್ರಸಾದ್, ಉಪಾಧ್ಯಕ್ಷ ಡಿಎಸ್ ಜಯಣ್ಣ, ಖಜಾಂಚಿ ಟೀಕರಾಜು, ಶಾಂತಕೃಷ್ಣ, ಅಜ್ಜನಹಳ್ಳಿ ರಂಗಯ್ಯ, ರೈತ ಸಂಘದ ಅಧ್ಯಕ್ಷ ಧರ್ಮರಾಜ್, ತಾಲೂಕು ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದ ರಾಘವೇಂದ್ರ, ನಟರಾಜ್ ನಾಕಲಗೂಡು, ಪ್ರಧಾನ ಕಾರ್ಯದರ್ಶಿ ಆದಿಲ್ ಪಾಷಾ, ಖಜಾಂಚಿ ನವೀನ್, ತಾಲೂಕು ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷ ಗೇಕರವಳ್ಳಿ ಬಸವರಾಜ್ ಸೇರಿದಂತೆ ಸಂಘದ ಸದಸ್ಯರು ಹಾಜರಿದ್ದರು. ಮೋಹನ್ ಕಾಡ್ಲೂರು, ಟಿವಿ 46 ಮಲೆನಾಡು ನ್ಯೂಸ್, ಆಲೂರು.